ನಿನ್ನೆ ಆರ್ ಸಿ ಬಿದವ್ರು ಮ್ಯಾಚ್ ಗೆದ್ರು. ಅದಾದ್ಮೇಲೆ ಮ್ಯಾಚ್ ಗೆದ್ಮ್ಯಾಗ ಸುಮ್ ಕುಂತಿಲ್ಲ. ಎಂಥ ಮ್ಯಾಚ್ ರೀ, ಬರ್ರಿ ಮ್ಯಾಚ್ ಇತ್ತು. ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ಬೋದು. ಆದ್ರೆ ಲಾಸ್ಟಿಗೆ ಅವರು ಆಡಕತ್ತಿದ್ರು, ಅವ್ರ ಮಿಡಲ್ ಆರ್ಡರ್ ಚಲೋ ಆಡತ್ತಿದ್ರು, ಇಲ್ಲ ಅಂತಲ್ಲ. ಆದ್ರೆ ಮ್ಯಾಚ್ ಒನ್ ಸೈಡ್ ಆಗೈತೆ. ಅದು ಕರೆ ನಮ್ಮ ಬ್ಯಾಟಿಂಗ್ದವ್ರ ಮುಗಿಸ್ಕೊಂಬಂದ್ರೆ ಮ್ಯಾಚ್ ಏನು ಭುವನೇಶ್ವರ್ ಕುಮಾರ್ ಕೆಲಸ ಏನು ದಿನ ಡೈಲಿ ರುಟೀನ್ ಆಗಿಬಿಟ್ಟವ್ರಿ. ರೀ ಬರೋದು, ಪವರ್ ಪ್ಲೇದ ವಿಕೆಟ್ ಹಾಕೋದು, ಹೆಲ್ಪ್ ಮಾಡೋದು, ಹೋಗೋದು ಇಷ್ಟೇ. ಜೋಸೆಫ್ ಜಲುಡ್ ಒಂದು ಸ್ವಲ್ಪ ಅವ್ರಿನ ಬೆಸ್ಟ್ ಫಾರ್ಮಿಗೆ ಬಂದಿಲ್ಲ. ಇನ್ನು ಬೆಸ್ಟ್ ಫಾರ್ಮಿಗೆ ಬಂದ್ರೆ ಅಂದ್ರೆ ಮುಗಿದೈತೆ. ಆರ್ ಸಿ ಬಿ ಗ್ಯಾಂಗ್ಸ್ಟರ್ ವೈಭವ ಬರ್ತದೆ ಫುಲ್. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಾಗ ಪಂಜಾಬ್ದವ್ರು ಒಂದು ಚಲೋ ಮಾಡಿದ್ರು. ಪ್ರತಿ ಮ್ಯಾಚ್ 49 ಔಟ್ 49 ಔಟ್ ಅಂತ 49 ಅಂತೇಳಿ ಸ್ಕೋರ್ ಬಂದಾಗ ಹಾಕಾಕತ್ತಿದ್ರು. ಈಗ ಆರ್ ಸಿ ಬಿದವ್ರು ಅದು ಕ್ವಾಲಿ ಟ್ರೀಟ್ ಮಾಡ್ಯಾರ. ಆರ್ ಸಿ ಬಿ ವಿನ್ ಬೈ 23 ರನ್ಸ್. ಇಟ್ಸ್ ಓಕೆ ಗೈಸ್, ಬಟ್ ಡೋಂಟ್ ಡೂ ಇಟ್ ಅಗೇನ್. ಚಲೋ ಮಾಡಿದ್ರೆ ಬಿಡ್ತಾರಣ್ಣ. ಫಸ್ಟ್ ಯಾರು ಚಲೋ ಮಾಡಿದ್ರು ಅವ್ರ. ಮತ್ತೆ ಇವ್ರು ಯಾಕೆ ಬಿಟ್ಟಾರ ಹೇಳ? ಇವರು ಹೊಳ್ಳಿ ರಿವೆನ್ಸ್ ತೊಗೊಳವ್ರ. ಮತ್ತೆ ಹಂಗೈತಿ. ಮತ್ತೆ ಅದು ಆರ್ ಸಿ ಬಿ ಟೀಮ್ ಎಕ್ಸ್ಪೋಸ್ ದಿಸ್ PR king of PVKS. This guy has only one job to do, commentary on a live match. But instead of commentary, this uncle is busy doing PR work of PVKS. ಈ ಆಕಾಶ್ ಚೋಪ್ರಾ ಕರೆ ಇವ್ರು ಕಮೆಂಟ್ರಿ ಮಾಡೋದು ಬಿಟ್ಟು ಇಡೀ ಊರ ಮಾತಾಡ್ಕೊಂಡ್ ಬರ್ತಾರೆ. ಇವ್ರು ಊರನ್ನು ಉಸಾವರಿ ಏನೇನೈತೆ ಎಲ್ಲ ಮಾತಾಡ್ಕೊಂಡ್ ಬರ್ತಾರೆ. ನಾ ಹಿಂಗಿದ್ಯಾ, ನಾ ಹಿಂಗಿದೆ. ಈ ಕ್ರಿಕೆಟ್ ನಡೆದೈತೆ, ಕ್ರಿಕೆಟಿಂಗ್ ಕಮೆಂಟ್ರಿ ಒಟ್ಟ ಮಾಡಲ್ಲ ಇವ್ರು. ಒಟ್ಟ ತಮ್ಮದು ಹಿಡಿಯೋದು ಅಂದ್ರೆ ಈಗ ಲಾಸ್ಟ್ ಗೆಲ್ಲಕ್ಕೆ ಬಂದೈತಿ. 5 ಬಾರಿ ಒಂದು 30 ರನ್ ಬೇಕಾಗಿ. ಅವಾಗ ಪಂಜಾಬಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಕತ್ತಾರ. ಪಂಜಾಬ್ ಗೆಲ್ತದ ಅಂತ ಹೇಳತ್ತಾರ. ಆಕಾಶ್ ಚೋಪ್ರಾ ಏನು ಹೇಳ್ಬೇಕು ಇವ್ರಿಗಿನ್ನ? ಪಂಜಾಬ್ ಕಿಂಗ್ಸ್ ಇನ್ ಸೆಕೆಂಡ್ ಹಾಫ್ ಆಫ್ IPL 2026. ಶ್ರೇಯಸ್ ಅಯ್ಯರ್ ಬೇಡಿನೇ ಹಾಕಿಬಿಟ್ಟಾರೆ. ಹೌದು, ಫಸ್ಟ್ 6 ಮ್ಯಾಚ್ ಹೇಳಿದ್ರು. ಅದು ಯಾವಾಗ ಈ ಟ್ವಿಟ್ ಇದು ಸ್ಟಾರ್ಟ್ ಆಯ್ತು, PVKS ಅಡ್ಮಿನ್ದಿದ್ದು ಎಲ್ಲ ತಪ್ಪೆಲ್ಲ ಅಲ್ಲೇ. ಅವ ಯಾವಾಗ ಎಲ್ಲ ಟೀಮಿಗೆ ಕೆನಕಾಕತ್ತೆ, ಎಲ್ಲ ಟೀಮಿಂದವ್ರು ಬರೋದು, ಸೋಲ್ಸೋದು, ಅವು ಬಾಲ್ ಟ್ರೋಲ್ ಮಾಡೋದು, ಹೋಗೋದು ಮಾಡಕ್ಕೆ ಹಿಂದೆ ಆಗಿಬಿಟ್ಟೆ ಪಂಜಾಬ್. ಅನ್ನೇ ಬರೀ ಏನು ಮಾಡಕ್ಕೆ ಬರಲ್ಲ. PVKS trolled RCB without any reason. If you give it, you have to take it back. RCB ದವ್ರು ಹೊಳೆ ಅದಕ್ಕೆ ಚೇಂಜ್ ಮಾಡ್ಯಾರ. ಪವರ್ ಪ್ಲೇದಾಗ ಪಂಜಾಬ್ದವ್ರ ಸ್ಕೋರ್ 6 ಓವರ್ 49 3 ವಿಕೆಟ್. ಬರೋಬ್ಬರಿ ಅಲ್ಲೇ ಬಂದು ಸಿಕ್ಬಿಟ್ಟದ ಅದು. ಒಟ್ಟು ಎಲ್ಲ ಕಡೆ ಪಂಜಾಬ್ದವ್ರೆ ಸಿಕ್ಕಾಕೊಳಕತ್ಬಿಟ್ಟಾರೆ. ಏನಾಗ್ಬಿಟ್ಟದ ಗೊತ್ತಿಲ್ಲ. ಎಲ್ಲ ಕಡೆ ಇವರೇ ಸಿಕ್ಕಾಕೊಳಕತ್ಬಿಟ್ಟಾರೆ. ಸೆಲೆಬ್ರೇಷನ್ಸ್ ಅಗೇನ್ಸ್ಟ್ MI, ಸೆಲೆಬ್ರೇಷನ್ಸ್ ಅಗೇನ್ಸ್ಟ್ ಪಂಜಾಬ್. ಟೀಮ್ ಅನ್ನ ಫುಲ್ ತಗ್ ಲೈಫ್ದಾಗ ಅದ ನೋಡಪ್ಪ. ಫುಲ್ ಏನು ರಿವೆಂಜ್. ಏನೀಗ RCB ಬಂದ ನಾನು ಫುಲ್ ಅವನು ಅನ್ನ ಕೊಹ್ಲಿ ಫ್ಯಾನ್ ಆಗಿಬಿಟ್ಟಾನ. ಬರೀ ಎಲ್ಲರಿಗೆ ರಿವೆಂಜ್ ತೊಗೊಂಡು ಯಾರು ಮಾಡಿರ್ತಾನೆ ಅವನು ಸುಮ್ಮನೆ ಬಿಡೋದಿಲ್ಲ. ಹಳೆ ಹೊಡೆದ ಬಿಡ್ದ ಏನು ತಲೆ ಕೆಡ್ಸೋಣಂಗಿಲ್ಲ. ಅದನ್ನ ಬೋಲ್ದೇನ ಸರ್ಪಂಚ್ ಸಾಬ್ ಆಯಾತ ಅವ್ರ ಪವರ್ ಪ್ಲೇ में ವಿಕೆಟ್ लेके चला गया. ಶ್ರೇಯಸ್ ಅಯ್ಯರ್ ಚಲೋ ಪ್ಲೇಯರ್. ಎಂತ ಚೇಸ್ ಮಾಸ್ಟರ್ ಆಗ್ತಿದ್ರು. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್ ಯಾರು ಆಗಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ. ಅದು ಈಗ ಹೋದಾರ ಮುಂದೂ ಇರ್ತಾರ. ಇವರೆಲ್ಲ ಏನಿಲ್ಲ ನೋಡು. ನಿನ್ನೆ ಬಂದ ನಾವು ರಸಿಕ್ ಸಲಾಮ್ದವ್ರು ವಿಕೆಟ್ ತೆಗೆದು ಹೋದ. ಏನು ಹೇಳ್ಬೇಕಿನ್ನ. ಬಟ್ RCB ಪಾಯಿಂಟ್ಸ್ ಟೇಬಲ್ದಾಗ ಟಾಪ್ ಐತಿ. ಪ್ಲೇ ಆಫಿಗೆ ಫಸ್ಟ್ ಟೀಮ್ ಎಂಟ್ರಿ ನಮ್ಮದೇ. ಫಸ್ಟ್ ಟೈಮ್ ಕ್ಯೂ ಬಿದ್ದೈತಿ. ಮೊದಲೆಲ್ಲ ಹೆಂಗಿತ್ತು RCBದು ಬೇರೆ ಟೀಮ್ಗಳ್ಗೆ ಹೆಂಗೆ ಇರ್ತಿರ್ತೈತೆ. ಈಗಿಲ್ಲ. ನಾವೇ ಡಿಸೈಡ್ ಮಾಡೋದು ಯಾರು ಹೋಗ್ತಾರ ಯಾರಿಲ್ಲ ಒಳಗೆ ಅಂತೇಳಿ. ಈ ಸಲನೂ ಕಪ್ ನಮ್ಮದೇ. ಜೈ RCB ಅಷ್ಟೇ.